ನಾಗಠಾಣದಲ್ಲಿ ಶ್ರೀ ಲಕ್ಷ್ಮಿ ಮತ್ತು ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ. ಪೌರಾಣಿಕ ಹಾಗೂ ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆಯರಾದ ಶ್ರೀ ಲಕ್ಷ್ಮಿ ಮತ್ತು ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ಗುರುವಾರದಂದು ಸಂಭ್ರಮದಿಂದ ನಡೆಯಿತು. ಸಾರವಾಡದ ಬಸವೇಶ್ವರ ಗೊಂಬೆ ಕುಣಿತ, ಅಜನಾಳದ ಕರಡಿಯ ಮಜಲು, ನಾಗಠಾಣ ಗೂಗದಡ್ಡಿಯ ಡೊಳ್ಳು ಕುಣಿತ, ಅಥಣಿಯ ವಾದ್ಯ ಮೇಳ, ಗುಲ್ಬರ್ಗಾದ ಪೋತರಾಜನ ಕುಣಿತ ಸೇರಿದಂತೆ ವಿವಿಧ ವಾದ್ಯ ವೈಭವ ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವಿಯ ಮೆರವಣಿಗೆ ಅಪಾರ ಭಕ್ತ ಸಮೂಹದೊಂದಿಗೆ ನಡೆಯಿತು. ಮೆರವಣಿಗೆಯ ದಾರಿಯುದ್ದಕ್ಕೂ ಹೆಣ್ಣು ಮಕ್ಕಳು ದೇವಿಯರಿಗೆ ಉಡಿ ತುಂಬಿಸುವುದು, ಹಣ್ಣುಕಾಯಿ ನೈವೇದ್ಯ, ವಿವಿಧ ಸೇವೆ, ಹರಕೆ ಕಾಣಿಕೆ ಸಮರ್ಪಣೆ ನಡೆಯಿತು. 500ಕ್ಕೂ ಅಧಿಕ ಮಹಿಳೆಯರಿಂದ ಕುಂಭಮೇಳ ನಡೆದಿದ್ದು ಜಾತ್ರೆಯಲ್ಲಿ ವಿಶೇಷವಾಗಿತ್ತು. ನಾಗಠಾಣ ಮತಕ್ಷೇತ್ರದ ಶಾಸಕ ವಿಠ್ಠಲ ಕಟಕದೊಂಡ ಅವರು ಬೆಳಗ್ಗೆ 9:30 ಸುಮಾರಿಗೆ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಚಂದ್ರಶೇಖರ್ ಅರಕೇರಿ, ಪ್ರಕಾಶ್ ಲೋಣಿ, ಜಾತ್ರಾ ಕಮಿಟಿಯ ಅಧ್ಯಕ್ಷ ಕಲ್ಯಾಣಿ ಪತ್ತಾರ್, ಉಪಾಧ್ಯಕ್ಷ ಸಿದ್ದಪ್ಪ ಶಿರಕನಹಳ್ಳಿ, ಗ್ರಾಮಸ್ಥರಾದ ಅಶೋಕ್ ಕತ್ನಾಡಿ, ಬಾಬು ಕತ್ನಾಡಿ, ಬಸವರಾಜ ಹಳ್ಳಿ, ಪ್ರಭು ಹಂಡಿ, ಶ್ರೀಧರ ಬಡಿಗೇರ್, ಸಿದ್ದು ಬಡಿಗೇರ್, ಸುಭಾಷ್ ಪತ್ತಾರ್, ಮೋನಪ್ಪ ಬಡಿಗೇರ್, ಮಲ್ಕಣ್ಣ ಹುಣಿಶಾಳ್, ಬಸವರಾಜ ಬಂಡೆ, ಪ್ರಕಾಶ್ ಹಡಪದ್, ಕಾಶಿನಾಥ ಬಡಿಗೇರ್, ಶರಣು ಬಗಲಿ, ಸಿದ್ದಗುಂಡ ರೋಳಿ, ರೇವಣಸಿದ್ದ ಸಾರವಾಡ, ಸುರೇಶ್ ಹೊರ್ತಿ, ಭಗವಂತ ಬಡಿಗೇರ್, ರೇವಪ್ಪ ಹಚ್ಚಡ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು.